ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಏನು ಮಾಡಿದ್ರು ಕೂಡ ಸಬ್ಸ್ಕ್ರೈಬರ್ಸೇ ಬರ್ತಾ ಇಲ್ಲ ಅಂತಂದರೆ ಇವತ್ತು ನಾನು ಹೇಳುವಂಥ ಒಂದು ಟ್ರಿಕ್ಕನ್ನು ಉಪಯೋಗಿಸಿ ಗೈಸ್. ಆದಷ್ಟು ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಖಂಡಿತವಾಗ್ಲೂ ಸಿಗ್ತಾರೆ ಆ್ಯಂಡ್ ನಿಮ್ಮ ಚಾನಲ್ಗೆ ಒಂಥರ ವ್ಯೂಸು ಕೂಡ ಬರ್ಬೋದು, ಹೇಳೋಕ್ಕಾಗಲ್ಲ ಆಯಿತಾ. ಬಟ್ ಆ ಒಂದು ಟ್ರಿಕ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಜನ ಇದು ಯೂಸೇ ಮಾಡ್ತಾ ಇಲ್ಲ, ಬಟ್ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ನಾನು ನಿಮ್ಗೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡುವ. ನೋಡಿ ಗೈಸ್, ಈ ಒಂದು ಫೀಚರ್ ಬಂದು ತುಂಬ ತಿಂಗಳುಗಳೇ ಆಯಿತು ಆ್ಯಕ್ಚುಲಿ. ಸೊ ಅದೇನು ಫೀಚರ್ ಅಂತಂದರೆ ನೋಡಿ, ಈಗ ಯಾವುದೇ ಒಂದು ಯೂಟ್ಯೂಬ್ ಚಾನಲ್, ಈಗ ಕೆಲವರಿಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರ್ತಾರೆ ನೋಡಿ ಯೂಟ್ಯೂಬರ್ಸ್ಗಳಿಗೆ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಿಗೆ, ಅವ್ರ ಚಾನಲ್ನ ನೀವು ಓಪನ್ ಮಾಡಿಕೊಂಡ್ರೆ ಇಲ್ಲೊಂದು ಕಮ್ಯುನಿಟಿ ಅಂತ ಬರುತ್ತೆ. ಇಲ್ಲ ಆಯಿತಾ, ನೀವಿಲ್ಲಿ ನೋಡ್ಬೋದು, ಇಲ್ಲಿ ಕಮ್ಯುನಿಟಿ ಅಂತ ಬಂದಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ಇಲ್ಲಿ ನಿಮಗೆ ಕಮ್ಯುನಿಟಿ ಪೋಸ್ಟ್ ಬರುತ್ತೆ. ಇದು ಯಾರು ಯೂಟ್ಯೂಬರ್ ಇದ್ದಾರೆ ಅವರ ಚಾನಲ್ ಒಳಗಡೆ ವ್ಯೂವರ್ಸ್ಗಳು ಪೋಸ್ಟ್ ಮಾಡಿರುವಂಥದ್ದು ಆಯಿತಾ. ಇಲ್ಲಿ ನಾನು ಕೆಳಗಡೆ ಇದು ಎಳೆದ್ರೆ ಸೊ ಇಲ್ಲಿ ನೀವು ನೋಡ್ಬೋದು, ಕ್ರೇಜಿ ವಿಡಿಯೋಸ್ ಅವರು ಪೋಸ್ಟ್ ಹಾಕಿದ್ದಾರೆ ಆ್ಯಂಡ್ ಅದೇ ಥರ ನಮ್ಮ ಮೋಟಿವೇಶನ್ ಸ್ಟೋರೀಸ್ ಅವ್ರು ಹಾಕಿದ್ದಾರೆ. ಸೊ ಇಲ್ಲಿ ಕೆಲವರಿಗೆಲ್ಲ ಸಿಕ್ಕಾಪಟ್ಟೆ ಲೈಕ್ಸ್ ಬಂದಿದೆ, ನೀವು ನೋಡ್ಬೋದು. 92 ಲೈಕ್ಸ್ ಇದೆ, 35 ಲೈಕ್ಸ್ ಇದೆ, 94 ಮತ್ತು 427 ಜಿ ಕೆ ಕನ್ನಡ ಹಾಕಿದ್ದಾರೆ, ಮತ್ತು ಕ್ರೇಜಿ ವಿಡಿಯೋಸ್ ನೋಡಿ. ಈ ಒಂದು ಫೀಚರ್ನ ಉಪಯೋಗಿಸ್ಕೊಂಡು ಎಷ್ಟೊಂದು ಜನ ಒಂದು ಒಳ್ಳೆ ರೀಚನ್ನು ಕೂಡ ಸಿಗ್ತಾ ಇದೆ, ನೀವಿಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸೊ ಇಲ್ಲಿ ತುಂಬ ಜನ ಏನು ಮಾಡ್ತಾಯಿದ್ದಾರೆ, ಈ ಒಂದು ಫೀಚರ್ನ ಉಪಯೋಗಿಸ್ತಾನೆ ಇಲ್ಲ ಆಯಿತಾ. ಸೊ ನೀವು ಇವತ್ತೇ ಏನು ಮಾಡಿ ಅಂತಂದರೆ, ಈ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ಲ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರ್ತಾರಲ್ಲ, ಅವರ ಚಾನಲ್ ಒಳಗಡೆ ಈ ಥರ ಹೋಗ್ಬಿಟ್ಟು ಒಂದು ಪೋಸ್ಟನ್ನು ಹಾಕಿ. ಸೊ ತುಂಬ ಸಿಂಪಲ್ಲು, ಅವರ ಚಾನಲ್ ಈ ಥರ ಕಮ್ಯುನಿಟಿ ಪೋಸ್ಟನ್ನು ಓಪನ್ ಮಾಡಿಬಿಟ್ಟು, ಸೊ ಇಲ್ಲಿ ಬಾಕ್ಸ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಕ್ಯಾಮ್ರಾ ಬರುತ್ತೆ. ಸೊ ಇದು ಗ್ಯಾಲರಿ ಬರುತ್ತೆ. ಗ್ಯಾಲರಿ ಮೇಲೆ ಯಾವುದಾದ್ರೂ ಒಂದು ಫೋಟೋನ ಹಿಂಗೆ ಸೆಲೆಕ್ಟ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಕೇಳುತ್ತೆ, ಏನಾದರೂ ಟೈಪ್ ಮಾಡಬೇಕು ಅಂದರೆ ಟೈಪ್ ಮಾಡಿ ಪೋಸ್ಟ್ ಅಂತ ಕೊಡಿ, ಆವಾಗ ಅವ್ರ ಚಾನಲ್ ಒಳಗಡೆ ಇದು ಪೋಸ್ಟ್ ಆಗುತ್ತೆ. ಸೊ ಈಗ ನಿಮ್ಗೆ ನೆನಪಿರಲಿ, ಈ ಕಮ್ಯುನಿಟಿ ಪೋಸ್ಟಿಂದನೂ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಯಾಕೆ ಅಂತಂದರೆ ಆ ಒಂದು ಪೋಸ್ಟನ್ನು ಜಾಸ್ತಿ ಯೂಟ್ಯೂಬರು ರೆಕಮೆಂಡ್ ಮಾಡ್ತಾ ಇದ್ದಾರೆ ಇವಾಗ ಆಯಿತಾ. ಇದೊಂದು ಒಳ್ಳೆ ಆಪ್ಷನ್ನು ನಿಮಗೆ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ನ ಮಾಡ್ಕೊಳ್ಳೋದಕ್ಕೆ. ಸೊ ಆದಷ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ನಮ್ಮ ಚಾನಲ್ ಒಳಗಡೆನೂ ಕೂಡ ತುಂಬ ಜನ ಪೋಸ್ಟ್ ಮಾಡಿದ್ದಾರೆ, ಥ್ಯಾಂಕ್ ಯು ಯಾರೆಲ್ಲ ಪೋಸ್ಟ್ ಮಾಡಿದ್ದೀರಾ. ಆ್ಯಂಡ್ ಆದಷ್ಟು ಇದು ಕನ್ಸಿಸ್ಟೆಂಟಾಗಿ ನಿಮ್ಮ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ ಅಂದರೆ ಸೊ ಜಸ್ಟ್ ಇದನ್ನು ಫೋಕಸ್ ಮಾಡಿ ವರ್ಕೌಟ್ ಆಗುತ್ತೆ. ಓಕೆ, ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದು ಒಂಥರ ಸಣ್ಣ ಟ್ರಿಕ್ಕು ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಆವಾಗವಾಗ ಈ ಥರದ್ದು ಏನಾದರೂ ಒಂದು ಉಪಯೋಗಿಸ್ತಾ ಇದ್ದರೆ 100% ಬೆನಿಫಿಟ್ಸ್ ಆಗುತ್ತೆ ನಿಮಗೆ. ಹೋಗ್ತಾ ಇದೆಲ್ಲ ಕಡಿಮೆ ಆಗುತ್ತೆ ಫೀಚರ್ಸ್ಗಳು. ಅಂದರೆ ಇದೆಲ್ಲ ಗೊತ್ತಾದ ಮೇಲೆ ತುಂಬ ಜನಕ್ಕೆ ಸ್ವಲ್ಪ ಆಮೇಲೆ ಚಾನ್ಸಸ್ ಕಡಿಮೆ ಇರುತ್ತೆ. ಇವಾಗಲೇ ಉಪಯೋಗಿಸ್ಕೊಂಡ್ರೆ ಬೆಟರ್ ಇರುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.